ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮಲ್ಲಿ ಒಂದು ಮಾತಿದೆ, ತಪ್ಪು ಮಾಡದವರು ಶಿಕ್ಷೆ ಅನುಭವಿಸಲೇಬೇಕು, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಮಾತುಗಳು ಯಾಕೆ ಅಂತ ಹೇಳಿದ್ರೆ, ಯಾವ ಪೊಲೀಸ್ ಅಧಿಕಾರಿಗಳು ಸಮಾಜದಲ್ಲಿ ನ್ಯಾಯ ಶಾಂತಿಯನ್ನು ಕಾಪಾಡಬೇಕಾಗಿತ್ತು, ಅದೇ ಪೊಲೀಸ್ ಅಧಿಕಾರಿಗಳು 2 ಜೀವಗಳನ್ನು ಬಲಿ ತೆಗೆದುಕೊಂಡಿತ್ತು. ಹೆಂಗೆ? ಅಮಾನುಷವಾಗಿ. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತಾನ್ಕುಳಂನಲ್ಲಿ ನಡೆದಂತಹ ಘಟನೆ ಇದು. ಸಾತಾನ್ಕುಳಂನಲ್ಲಿ ನಡೆದಂತಹ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತಾರೆ. ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿದರೆ ಭಾರತದಲ್ಲಿ ಅವರಿಗೆ ಆದಂತಹ ಒಂದು ಮರ್ಯಾದೆ ಇದೆ, ರೆಸ್ಪೆಕ್ಟ್ ಇದೆ. ಎಲ್ಲದರ ನಡುವೆಯೂ ಕೂಡ ಈ ಪೊಲೀಸರು ಅತ್ಯಂತ ಅಮಾನುಷವಾಗಿ ನಡೆದುಕೊಂಡಂತಹ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತನೇ ಪ್ರತಿಭಟನೆಗಳಾಗಿತ್ತು. ಯಾರ ವಿರುದ್ಧ? ಪೊಲೀಸರ ವಿರುದ್ಧ. ಇದೀಗ ಆ ಪೊಲೀಸರಿಗೆ ಶಿಕ್ಷೆ ಪ್ರಕಟ ಆಗಿದೆ, ಆದೇಶ ಆಗಿದೆ. ಎಂಥ ವಿಚಿತ್ರ ಅಂತ ಹೇಳಿದರೆ, ನಮಗೆಲ್ಲ ಗೊತ್ತಿದೆ 2019-20 ಇಡೀ ಜಗತ್ತನ್ನು ಕೊರೋನಾ ಕಾಡಿಬಿಟ್ಟಿತ್ತು. ಕೊರೋನಾ ಕಾರಣಕ್ಕಾಗಿ ಇಡೀ ದೇಶದಾದ್ಯಂತ ಲಾಕ್ಡೌನ್ ಕೂಡ ಘೋಷಣೆ ಮಾಡಿತ್ತು. ಈ ಲಾಕ್ಡೌನ್ನಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು, ಅಂಗಡಿ ಮುಂಗಟ್ಟುಗಳನ್ನು ನಿಗದಿತ ಸಮಯದಲ್ಲಿ ಮಾತ್ರ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡೋದು, ಮಾಸ್ಕ್ಗಳನ್ನು ಹಾಕೋದು, ಇವೆಲ್ಲವೂ ಕೂಡ ಕಂಪಲ್ಸರಿ ಆಗಿತ್ತು. ಆದರೆ ಈ ಪ್ರಕರಣದಲ್ಲಿ ತಂದೆ ಮತ್ತು ಮಗ ಹೆಚ್ಚಿನ ಅವಧಿಗೆ ಅಂಗಡಿಯನ್ನು ತೆಗೆದಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಬಂಧಿಸಿ ಅವರ ವಿರುದ್ಧ ಇಲ್ಲ ಸಲ್ಲದ ಪ್ರಕರಣಗಳನ್ನು ದಾಖಲಿಸಿ ತಮಗೆ ಮನಸ್ಸೋ ಇಚ್ಛೆ ಹೊಡೆದಂತಹ ಪ್ರಕರಣ ಇದು. 2020 ಜೂನ್ 19 ನಡೆದಂತಹ ಪ್ರಕರಣ. ಲಾಕಪ್ ಡೆತ್ ಕೇಸ್ನಲ್ಲಿ ಇದೀಗ 9 ಮಂದಿ ಅಧಿಕಾರಿಗಳಿಗೆ ಮರಣದಂಡನೆ ಆಗಿದೆ. ತಮಿಳುನಾಡಿನ ಸಾತಾನ್ಕುಳಂ ಠಾಣೆಯಲ್ಲಿ ಆದಂತಹ ಲಾಕಪ್ ಡೆತ್ ಪ್ರಕರಣ. ನಮ್ಮಲ್ಲಿ ಅನೇಕ ಬಾರಿ ಆದಾಗಲೂ ಇಂಥ ಪ್ರಕರಣಗಳಾದಾಗ ಅವರ ಕುಟುಂಬದವರು ರೋಷಿ ಹೋಗಿ ಆ ಕುಟುಂಬದವರು ಅದರ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದು ಎಲ್ಲವನ್ನೂ ನೋಡಿದ್ದೀವಿ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರ ಕ್ರೂರತೆ ಮಾತ್ರ ದೊಡ್ಡದಿತ್ತು ಅಂತ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. 2020 ಪೊಲೀಸರ ದೌರ್ಜನ್ಯಕ್ಕೆ ಅಪ್ಪ ಮಗ ಮೃತಪಟ್ಟಿದ್ರು. 6 ವರ್ಷಗಳ ಬಳಿಕ ಮದುರೈ ಜಿಲ್ಲಾ ನ್ಯಾಯಾಲಯ ಇದಕ್ಕೆ ತೀರ್ಪು ಕೊಟ್ಟಿದೆ. ಇದೊಂದು ಭಾರತೀಯ ಕಾನೂನು ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲು ಅಂತ ಹೇಳ್ತಾರೆ. ಈ ಜೈರಾಜ್ ಅನ್ನುವಂಥ ವ್ಯಕ್ತಿ ಈ ಘಟನೆಯಲ್ಲಿ ಮೃತಪಟ್ಟಿದ್ರು. ಅವರ ಮಗ ಕೂಡ ಮೃತಪಟ್ಟಿದ್ರು. ಅವರ ಪತ್ನಿ ಒಂದು ಹೇಳಿಕೆ ಕೊಟ್ಟರು. ಜೈರಾಜ್ ಅವರ ಪತ್ನಿ ಒಂದು ಹೇಳಿಕೆ ಕೊಟ್ಟರು. ಏನಂತ? ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರು ಕೇಳಿದ್ರಂತೆ, ಏನು ಹೇಳ್ತೀಯಮ್ಮ ಈ ಪ್ರಕರಣದ ಬಗ್ಗೆ, ಏನಾಗಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಗಂಡ ಮತ್ತು ಮಗ ಯಾವುದೇ ತಪ್ಪು ಮಾಡಿರಲಿಲ್ಲ, ಯಾವುದೇ ಪ್ರಕರಣ ಅವ್ರ ಮೇಲೆ ಇರಲಿಲ್ಲ. ಈಗ ಅಕ್ಯೂಸ್ಡ್ಗಳಿರ್ತಾರಲ್ಲ ಇಂಥ ಪ್ರಕರಣಗಳಲ್ಲಿ, ಅವ್ರಿಗೆ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ಬೇರೆ ಬೇರೆ ಕೇಸುಗಳು ಏನೇನೋ ಇರುತ್ತೆ. ಆದರೆ ಇವರು ತಂದೆ ಮಗನ ವಿರುದ್ಧ ಯಾವ ಪ್ರಕರಣವೂ ಇರಲಿಲ್ಲ. ನನ್ನ ಗಂಡ ಮತ್ತು ಮಗನ ವಿರುದ್ಧ ಯಾವ ಪ್ರಕರಣವೂ ಇರಲಿಲ್ಲ. ಅಮಾಯಕರನ್ನ ಠಾಣೆಯಲ್ಲಿ ತಮ್ಮ ಮನಸ್ಸೋ ಇಚ್ಛೆ ಬಂದಂಗೆ ಹೆಂಗೆ ಬೇಕಾದಂಗೆ ಹೊಡೆದು ಸಾಯಿಸಿಬಿಟ್ಟಿದ್ದಾರೆ. ಈ ದೇಶದ ಕಾನೂನಿನಲ್ಲಿ ಅತ್ಯುನ್ನತ ಗರಿಷ್ಠ ಶಿಕ್ಷೆ ಏನಿದೆ, ಆ ಗರಿಷ್ಠ ಶಿಕ್ಷೆಯನ್ನು ಈ ಅಧಿಕಾರಿಗಳಿಗೆ ನೀವು ಕೊಡಬೇಕು ಅಂತ ಯಾರು? ತನ್ನ ಗಂಡ ಮತ್ತು ಮಗನನ್ನು ಕಳೆದುಕೊಂಡಂತಹ ಹೆಂಡತಿ ಕೊಟ್ಟಂತಹ ಹೇಳಿಕೆ. ಗಂಡನನ್ನ ಮತ್ತು ಮಗನನ್ನು ಕಳೆದುಕೊಂಡವರ ಅಂದರೆ ಹೆಂಡತಿ ಕೊಟ್ಟಂಥ ಹೇಳಿಕೆ. ಇದರಲ್ಲಿ IPC 302 BNS 103 ಇವತ್ತಿಂದು ಅಂದರೆ ಕೊಲೆ ಎನ್ನುವಂತಹ ನಿಟ್ಟಿನಲ್ಲಿ ಪ್ರಕರಣ ದಾಖಲಾಗಿತ್ತು. 2020 ಜೂನ್ 9 ನಡೆದಂತಹ ಘಟನೆ ಇದು. ಇದೀಗ ಮರಣದಂಡನೆ ಶಿಕ್ಷೆ ಪ್ರಕಟ ಆಗಿದೆ. ಈ ಪ್ರಕರಣದ ಹಿನ್ನೆಲೆ ಏನಾಗಿತ್ತು ಈ ಪ್ರಕರಣ? ನಾನು ಆವಾಗಲೇ ಹೇಳಿದ ಹಾಗೆ ಕೊರೋನಾ ಸಮಯದಲ್ಲಿ ಅವಧಿ ಮೀರಿ ಇವರು ಅಂಗಡಿಯನ್ನು ಓಪನ್ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಜೈರಾಜ್ ಎನ್ನುವರ ಮೇಲೆ ಪೊಲೀಸರು ದೌರ್ಜನ್ಯ ಬಂಧನ ಆಗುತ್ತೆ. 2020 ಜೂನ್ 19 ವಶಕ್ಕೆ ಪಡೆದು ಠಾಣೆಯಲ್ಲಿ ಹಿಂಸೆ ಕೊಟ್ಬಿಡ್ತಾರೆ. ಅವರು ಹಿಂಸೆ ಹೆಂಗೆ ಕೊಟ್ಟಿದ್ರು, ಚಾಸಿಡ್ನಲ್ಲಿ ಎಲ್ಲ ಏನು ಉಲ್ಲೇಖ ಆಗಿದೆ ಅದ್ರ ಬಗ್ಗೆ ಮಾತನಾಡೋಣ. ರಾತ್ರಿ ಸಾತಾನ್ಕುಳಂ ಠಾಣೆಗೆ ಕರೆದುಕೊಂಡು ಹೋಗಿ ಅಟ್ಟಹಾಸ ಮೆರೀತಾರೆ ಇವರು. ಅಪ್ಪ ಜೈರಾಜ್ನನ್ನು ಬಿಡಿಸ್ಕೊಳ್ಳೋದಕ್ಕೆ ಮಗ ಜೆ ಬೆನ್ನಿಕ್ಸ್ ಆತ ಕೂಡ ಹೋಗಿರ್ತಾನೆ. ಇಬ್ಬರನ್ನು ಕೂಡ ಕಟ್ಟಿ ಹಾಕಿ ಹೆಂಗೆ ಬೇಕಾದಂಗೆ ಹೊಡೆದು ಬಿಡ್ತಾರೆ. ಈಗ ತನಿಖೆ ಆದ ನಂತರ ಬಂದಿರುವಂಥ ವರದಿ ಏನು ಅಂತ ಹೇಳಿದ್ರೆ, ಅವರು ಅವಧಿ ಮೀರಿ ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡಿ ಅಂಗಡಿಯನ್ನೇ ತೆಗೆದಿರಲಿಲ್ಲ ಅಂತ. ದೇಶದಲ್ಲಿ ಯಾರ್ಯಾರೆಲ್ಲ ಕದ್ದು ಮುಚ್ಚಿ ಅಂಗಡಿಯನ್ನು ಅವತ್ತು ನಡೆಸಿದ್ದಾರೆ. ಬಾರ್ಗಳನ್ನು ಓಪನ್ ಮಾಡಿ ಸರಾಯಿ ಮಾರಾಟ ಮಾಡಿದವರು ಎಷ್ಟು ಜನ ಇದ್ರು ಭಾರತದಲ್ಲಿ? ಆ ಸಮಯದಲ್ಲಿ ಕದ್ದು ಮುಚ್ಚಿ ಮನೆಗಳಲ್ಲೆಲ್ಲ ಮಾರಾಟ ಮಾಡಿದ್ರಲ್ವ. ಅವ್ರ ವಿರುದ್ಧ ಯಾವುದೇ ಕ್ರಮ ಇಲ್ಲ ನಮ್ಮ ದೇಶದಲ್ಲಿ. ಒಂದು ಅಂಗಡಿಯನ್ನು ಓಪನ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ಹೊಡೆದು ಬಡದು ಅವರಿಗೆ ಚಿತ್ರಹಿಂಸೆ ಕೊಟ್ಟು ಎಲ್ಲವನ್ನ ಮಾಡಿದಂತಹ ಘಟನೆ ಇದು.
ಪಿ ಜೈರಾಜ್ ಮತ್ತು ಮಗ ಬೆನ್ನಿಕ್ಸ್ ಅಂತ ಅಮಾನುಷವಾಗಿ ಥಳಿಸ್ತಾರ್ರಿ ಘಟನೆಯಲ್ಲಿ. ಈ ಘಟನೆಯ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳಾಗುತ್ತೆ. ನ್ಯಾಯಾಲಯವೇ ಸ್ವತಃ ಈ ಪ್ರಕರಣದಲ್ಲಿ ತಾವೇ ಒಂದು ಪ್ರಕರಣವನ್ನು ಸುಮೋಟೋ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂತಹ ಪ್ರಕರಣ ಇದು. ಈ ಪ್ರಕರಣದ ಲಾಕಪ್ ಕ್ರೈಮ್ ಈ ಹಾದಿ ಹೆಂಗಿತ್ತು, ಏನೇನಾಯ್ತಿದು? 2020 ಜೂನ್ 19ನೇ ತಾರೀಕಿಗೆ ಜೈರಾಜ್ ಮತ್ತು ಬೆನ್ನಿಕ್ಸ್ನನ್ನ ಪೊಲೀಸರು ಬಂಧಿಸ್ತಾರೆ. ಬಂಧಿಸಿದ ನಂತರ 20ನೇ ತಾರೀಕಿಗೆ ಅಪ್ಪ ಮತ್ತು ಮಗನನ್ನ ಮನಸೋ ಇಚ್ಛೆ ಹಲ್ಲೆ ಮಾಡಿಬಿಡ್ತಾರೆ, ತಮಗೆ ಹೆಂಗೆ ಬೇಕು ಅನ್ನುವಂಥ. ಈ ಪ್ರಕರಣದಲ್ಲಿ ಶ್ರೀಧರ್ ಎನ್ನುವಂಥ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ. ಆ ಇನ್ಸ್ಪೆಕ್ಟರ್ ಮಾಡಿದಂತಹ ಈ ನೀಚ ಕೆಲಸ ಇದೆಯಲ್ಲ, ಈ ತಂದೆ ಮತ್ತು ಮಗನ ವಿಚಾರದಲ್ಲಿ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ನೀಚತನದಿಂದ ನಡ್ಕೊಂಡ್ಬಿಡ್ತಾನೆ. 21ನೇ ತಾರೀಕಿಗೆ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. 15 ದಿನ ಕಸ್ಟಡಿಗೆ ಆದೇಶ ಕೊಡ್ತಾರೆ. ಇದು ಕೂಡ ಒಂದು ದೊಡ್ಡ ಸ್ಟೋರಿ ಇದೆ, ಹೆಂಗಾಯಿತು ಕಸ್ಟಡಿಗೆ ಅಂತ ಬರ್ತೀನಿ ಅದಕ್ಕೆ. 22ನೇ ತಾರೀಕಿಗೆ ಆಸ್ಪತ್ರೆಯಲ್ಲಿ ಬೆನ್ನಿಕ್ಸ್ ನಿಧನ ಹೊಂದ್ತಾರೆ. 23ನೇ ತಾರೀಕಿಗೆ ಆಸ್ಪತ್ರೆಯಲ್ಲಿ ತಂದೆ ಜೈರಾಜ್ ಮೃತಪಡ್ತಾರೆ. ಹೊಡೆದ ನಂತರ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಹೊಡೆತಕ್ಕೆ ದೇಹದಲ್ಲಿದ್ದಂಥ ರಕ್ತ ಗೋಡೆಗೆ ಪುಟಿದು ಚಿಮ್ತಾ ಇತ್ತಂತೆ. ಜಸ್ಟ್ ಇಮ್ಯಾಜಿನ್, ನಾವು ಬೋರ್ವೆಲ್ ಹಾಕಿಸಿದಾಗ ನೀರು ಪುಟದ ಮೇಲೆ ಬರುತ್ತಲ್ಲ, ಹಾಗೆ ವ್ಯಕ್ತಿಯ ದೇಹದಲ್ಲಿದ್ದಂತಹ ರಕ್ತ ಪೊಲೀಸ್ ಸ್ಟೇಷನ್ನ ಗೋಡೆಗಳಿಗೆ ಚಿಮ್ಮಿ ಹೋಗೋದಂತೆ. ಆ ಪರಿಪ್ರಮಾಣದಲ್ಲಿ ಹಲ್ಲೆ ಮಾಡಿದ್ರು ಅಂತ ಹೇಳಿದರೆ ಇನ್ನೂ ಎಂಥ ನೀಚುರು ಇವರು ಅಂತ ಹೇಳಿದರೆ, ಆ ವ್ಯಕ್ತಿಯ ಗುದದ್ವಾರದಲ್ಲಿ ಕಟ್ಟಿಗೆಯನ್ನು ಇಟ್ಟು ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ರು ಇವರು ಪೊಲೀಸರು. ಎಂತಹ ನೀಚ ಕೃತ್ಯ ಇದು! ರಕ್ಷಣೆ ಮಾಡಬೇಕಾದಂತಹ ಪೊಲೀಸರೇ ಲೈಂಗಿಕ ಇಬ್ಬರು ಅಪ್ಪ ಮತ್ತು ಮಗಾರಿ ಇವರು ಘಟನೆಯಲ್ಲಿ ಅವರಿಗೆ ಲೈಂಗಿಕ ದೌರ್ಜನ್ಯವನ್ನು ಕೊಟ್ಟಿದ್ರು. 23ನೇ ತಾರೀಕಿಗೆ ಜೈರಾಜ್ ಮೃತಪಟ್ಟರು. ಓಕೆ, ನ್ಯಾಯಾಧೀಶರು ಕಸ್ಟಡಿ ಕೊಟ್ಟರು. ಹೆಂಗೆ ಕಸ್ಟಡಿ ಕೊಟ್ಟರು ಸ್ವಲ್ಪ ಹಿನ್ನೆಲೆ ಹೋಗಬೇಕು. 15 ದಿನ ಹೆಂಗೆ ಕಸ್ಟಡಿ ಕೊಟ್ಟರು? ಮೊದಲ ಮಹಡಿಯಲ್ಲಿ ನಿಂತು ಜಡ್ಜ್ ಇದನ್ನು ವಿಚಾರಣೆ ಮಾಡಿದರು. ಓಕೆ, ಇವರು ಅವಧಿ ಮೀರಿ ಅಂಗಡಿಯನ್ನು ತೆಗೆದಿದ್ರು ಅಂತ ಪೊಲೀಸರ ಆರೋಪ. ಓಕೆ, ಎಲ್ಲವೂ ಆಯಿತು. ಅವರನ್ನು ಬಂಧಿಸಿ ಕರ್ಕೊಂಬರ್ತಾರೆ. ಕರ್ಕೊಂಬಂದ ನಂತರ ಏನು ಮಾಡ್ತಾರೆ, ಅವರಿಗೆ ಹೊಡೆಯೋದು ಬಡಿಯೋದು ಎಲ್ಲವೂ ಕೂಡ ಆಗ್ಬಿಡುತ್ತೆ. ರಕ್ತಸ್ರಾವ, ತೀವ್ರತರನಾದಂಥ ರಕ್ತಸ್ರಾವ ಆಗುತ್ತೆ. ಎಲ್ಲವೂ ಆದ ನಂತರ ಮಾರನೇ ದಿನ ಜಡ್ಜ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕೊರೋನಾ ಸಮಯ ಬೇರೆ, ಜಡ್ಜ್ ಕೂಡ ಕೆಳಗೆ ಬರಲ್ಲ, ತಮ್ಮ ಮನೆಯ ಮಹಡಿಯಲ್ಲಿ ನಿಂತ್ಕೊಂಡು ಇದರ ಬಗ್ಗೆ ನೋಡ್ತಾರೆ. ಅದಕ್ಕಿಂತ ಮೊದಲು ಇವರು ಏನು ಮಾಡಿರ್ತಾರೆ, ಪೊಲೀಸ್ ಅಧಿಕಾರಿಗಳು ತಂದೆ ಮತ್ತು ಮಗನಿಗೆ ಹೇಳ್ತಾರೆ ಏನಂತ, ಯಾವುದೇ ಕಾರಣಕ್ಕೂ ನಾವು ಹೊಡೆದಿದ್ದರ ಬಗ್ಗೆ ಜಡ್ಜ್ ಮುಂದೆ ಬಾಯಿ ಬಿಡುವಂತಿಲ್ಲ. ಬಾಯಿ ಬಿಟ್ಟರೆ ನಿಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡ್ತೀವಿ ಅಂತ ಯಾರು ಹೇಳಿರೋದು? ಹೊಡೆದು ಹಣ್ಣು ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು ಈ ವ್ಯಕ್ತಿಗೆ ಬೆದರಿಕೆ ಹಾಕ್ತಾರೆ, ಹೆದರಿಕೆ ಹಾಕ್ತಾರೆ. ಎಲ್ಲವೂ ಆದ ನಂತರ ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ತಾರೆ. ಜಡ್ಜ್ ಮುಂದೆ ಕರ್ಕೊಂಡು ಹೋದಾಗ ಮುಖಕ್ಕೆಲ್ಲ ಮಾಸ್ಕ್ ಹಾಕಿರ್ತಾರೆ. ಎಲ್ಲವೂ ಆದ ನಂತರ ಆ ವ್ಯಕ್ತಿ ಜಡ್ಜ್ ಮೇಲೆಯಿಂದ ನೋಡಿ ಇವ್ರ ಗಾಯಗಳ ಬಗ್ಗೆಯೂ ಕೂಡ ಅವರು ಪರಿಶೀಲನೆ ಮಾಡಲ್ಲ, ಏನಾಗಿದೆ ಅನ್ನೋದ್ರ ಬಗ್ಗೆ ನೋಡಲ್ಲ. ಯಾಕಂದರೆ ಗುದದ್ವಾರದಲ್ಲಿ ರಕ್ತಸ್ರಾವ ಆಗಿನೇ ಈ ವ್ಯಕ್ತಿಗೆ ಸಿಕ್ಕಾಪಟ್ಟೆ ತೊಂದರೆಗಳಾಗ್ಬಿಟ್ಟಿರುತ್ತೆ. ದೇಹದ ವಿವಿಧ ಭಾಗಗಳಲ್ಲಿ ಗಾಯಗಳಾಗಿರುತ್ತೆ. ಯಾವುದ್ರ ಬಗ್ಗೆ ನೋಡದೆ 15 ದಿನ ಕಸ್ಟಡಿಗೆ ಅಂತ ಆದೇಶವನ್ನು ಬರೆದುಬಿಡ್ತಾರೆ. ಇದ್ರ ಜೊತೆಗೆ ಈ ಪೊಲೀಸ್ ಅಧಿಕಾರಿಗಳು ಏನು ಮಾಡಿರ್ತಾರೆ ಅಂತ ಹೇಳಿದರೆ ಒಂದು ಫೇಕ್ ಮೆಡಿಕಲ್ ರಿಪೋರ್ಟನ್ನು ಕೂಡ ಇದರ ನಡುವೆ ಕ್ರಿಯೇಟ್ ಮಾಡಿರ್ತಾರೆ. ಏನು ಎತ್ತ ಅಂತ ಕೇಳ್ತಾರೆ ಜಡ್ಜು. ಕೇಳಿದ ತಕ್ಷಣ ಮೆಡಿಕಲ್ ರಿಪೋರ್ಟ್ ಕೊಡಿ ಅಂತಾರೆ. ಇವರು ಒಂದು ಫೇಕ್ ಮೆಡಿಕಲ್ ರಿಪೋರ್ಟ್ ಇರುತ್ತೆ, ಅದನ್ನು ಕೊಟ್ಟು ಬಿಡ್ತಾರೆ. 15 ದಿನ ಕಸ್ಟಡಿಗೆ ಅಂತ ಹೇಳ್ಬಿಡ್ತಾರೆ. ಈ ಪರಿಪ್ರಮಾಣದಲ್ಲಿ ಆದಂತಹ ಪ್ರಕರಣ ಇದು. ಅಲ್ಲಿಂದ ಶುರುವಾಯ್ತಿದು. ಈ ವ್ಯಕ್ತಿಗಳನ್ನು ಬಂಧಿಸಿದ್ರಲ್ಲ ಪೊಲೀಸರು, ಇಡೀ ರಾತ್ರಿ ಚಿತ್ರಹಿಂಸೆ ಕೊಟ್ಟಿದ್ರು. ಹೆಂಗೆ ಕೊಟ್ಟಿದ್ರು ಚಿತ್ರಹಿಂಸೆ? 2020 ಜೂನ್ 21ರಂದು ರಾತ್ರಿ ಪೊಲೀಸರಿಂದ ನರಕ ದರ್ಶನ. ನಿಮಗೆ ಆ ಚಾರ್ಜ್ ಶೀಟ್ನಲ್ಲಿ ಒಂದು ಮಾತು ಹೇಳಿದ್ದಾರೆ. ಸಂಜೆ 7:45 ಲಾಠಿಯಿಂದ ಹೊಡೆಯೋದಕ್ಕೆ ಶುರು ಮಾಡಿದಂಥ ಪೊಲೀಸರು, ಜಸ್ಟ್ ಇಮ್ಯಾಜಿನ್, ಸಂಜೆ 7:45 ಹೊಡೆಯೋದಕ್ಕೆ ಶುರು ಮಾಡಿದಂಥ ಪೊಲೀಸರು ಮಧ್ಯರಾತ್ರಿ 3 ಗಂಟೆ ತನಕ ನಿರಂತರವಾಗಿ ಹೊಡೆದಿದ್ದಾರೆ. ಶ್ರೀಧರ್ ಎನ್ನುವಂಥ ಇನ್ಸ್ಪೆಕ್ಟರ್ ಚೇರ್ ಮೇಲೆ ಕುತ್ಕೊಂಡು ಹೇಳ್ತಾನಂತೆ, ಆ ವ್ಯಕ್ತಿಗಳು ಯಾಕೋ ತಣ್ಣಗಾಗಿದ್ದಾರೆ, ಅಳ್ತಾ ಇಲ್ಲ, ಕಣ್ಣಲ್ಲಿ ನೀರು ಬರ್ತಿಲ್ಲ, ಏನೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ನೀವ್ಯಾಕೆ ಸೈಲೆಂಟ್ ಆಗ್ತೀರಿ, ಹೊಡೀರಿ ಅಂತ ಪ್ರಚೋದನೆ ಕೊಡ್ತಿದ್ದಾನೆ. ಆ ಪರಿಪ್ರಮಾಣದಲ್ಲಿ ಹೊಡೆದು ವ್ಯಕ್ತಿಗಳನ್ನು ಈ ರೀತಿಯಾಗಿ ಮಾಡಿದ್ರು. ಇದರ ಜೊತೆಗೆ ಅವರ ಬಟ್ಟೆಗಳನ್ನು ಬಿಚ್ಚಿಸಿ ಮರದ ಮೇಲೆ, ಅಂದರೆ ಮರದ ಆ ಟೇಬಲ್ ಇರುತ್ತಲ್ಲ ಅದರ ಮೇಲೆ ನಿಲ್ಲಿಸಿಯೂ ಕೂಡ ಹೊಡೆದಿದ್ರಂತೆ.
ಗುದದ್ವಾರಕ್ಕೆ ಕಟ್ಟಿಗೆಯಿಂದ ಚುಚ್ಚಿ ಲೈಂಗಿಕ ದೌರ್ಜನ್ಯವನ್ನು ಕೂಡ ಈ ವ್ಯಕ್ತಿಗಳು ಕೊಟ್ಟಿದ್ದರು. ಇಂತಹ ಪ್ರಕರಣ ಇದು. ಹಾಗಾದರೆ ಈ ಪ್ರಕರಣದ ತನಿಖೆ ಹೆಂಗಾಗಿತ್ತು? ಇಡೀ ದೇಶದಾದ್ಯಂತ ಒಂದು ಸದ್ದಾಗಿತ್ತು. ಮದ್ರಾಸ್ ಹೈಕೋರ್ಟ್ ಒಂದು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಳ್ಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ನಂತರ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆಯನ್ನು ಶುರುವಾಗುತ್ತೆ. ವ್ಯಾಪಕವಾಗಿ ಪ್ರತಿಭಟನೆಗಳಾಗೋದಕ್ಕೆ ಶುರುವಾಯಿತು. ಅವತ್ತು ತಮಿಳುನಾಡಿನ ಸರ್ಕಾರ ಇದನ್ನು CBI ಕೊಡುತ್ತೆ. CBI ಕೂಡ ಇದನ್ನು ವಿಚಾರ ಮಾಡೋದಕ್ಕೆ ಶುರುವಾಗುತ್ತೆ. ವಿಚಾರ ಮಾಡಿದ ನಂತರ ಈ ವಿಚಾರದಲ್ಲಿ ಎಲ್ಲವೂ ಬೆಳವಣಿಗೆಗಳಾಗಿ CBI ಮಧ್ಯಪ್ರವೇಶ ಮಾಡಿ ತಮಿಳುನಾಡು ಸರ್ಕಾರ ಅದಕ್ಕೆ ಅವಕಾಶವನ್ನು ಕೊಡುತ್ತೆ. ಅವರು ತನಿಖೆಯೆಲ್ಲ ಮಾಡಿ 2000 ಪುಟಗಳ ಚಾರ್ಜ್ ಶೀಟನ್ನೆಲ್ಲ ಸಲ್ಲಿಕೆ ಮಾಡ್ತಾರೆ. ಇಡೀ ದೇಶದಾದ್ಯಂತ ಪ್ರತಿಭಟನೆಗಳಾದ ನಂತರ CBIಗೆ ಹೋಗಿದ್ದರು. 2000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಅದಾದ ನಂತರ ಸಾಕ್ಷ್ಯನಾಶದ ಪ್ರಕರಣಗಳ ಬಗ್ಗೆ ಎಲ್ಲವೂ ಕೂಡ ಚರ್ಚೆಗಳಾಗುತ್ತೆ. ಈ ಪ್ರಕರಣಕ್ಕೆ ಒಂದು ತಿರುವು ಸಿಕ್ಕಿದ್ದು ಈ ವ್ಯಕ್ತಿಗಳಿಗೆ ಹಲ್ಲೆ ಮಾಡಿದ್ರಲ್ಲ ಅದನ್ನು ಪ್ರತ್ಯಕ್ಷವಾಗಿ ನೋಡಿದಂತಹ ಆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರೇವತಿ ಕೊಟ್ಟಂತ ಹೇಳಿಕೆ. ಯಾರೀ ರೇವತಿ? ಮಹಿಳಾ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್. ಇವರು ಪೊಲೀಸರ ದೌರ್ಜನ್ಯವನ್ನು ಎಳೆ ಆಗಿ ಈ ತನಿಖೆಯಲ್ಲಿ ಬಿಚ್ಚಿಟ್ಬಿಟ್ರು. ಮೊದಲು ಈ ರೇವತಿಯವರು ಹೆದರಿದ್ರಂತೆ. ಹೆಂಗೆ ಹೇಳಬೇಕು, ನನಗಿಂತ ಉನ್ನತ ಅಧಿಕಾರಿಗಳಿದ್ದಾರೆ, ಹೆಂಗೆ ಹೇಳಬೇಕು ಇದನ್ನೆಲ್ಲವನ್ನು ಕೂಡ ಹೆದರಿದ್ರು. ಆದರೆ ಎಲ್ಲವನ್ನು ಕೂಡ ಒಂದು ದಿನ ಬಾಯಿ ಬಿಟ್ಟು ಹೇಳಿದರು. ಇವರ ಕುಟುಂಬಕ್ಕೆ ಏನೋ ಬೆದರಿಕೆ ಇತ್ತು, ನಾವು ಸಾಯಿಸ್ತೀವಿ, ಏನೇನೋ ಮಾಡ್ತೀವಿ ಅಂತೆಲ್ಲ ಹೆದರಿಸ್ತಾರೆ. ಹೀಗಾಗಿ ಅವರಿಗೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಾರೆ. ಹೊಡೆಯೋದಕ್ಕೆ ಬಳಸಿದಂತಹ ಈ ಕಟ್ಟಿಗೆ ಏನಿತ್ತಲ್ಲ ಅವೆಲ್ಲವೂ ಕೂಡ ರಕ್ತಸಿಕ್ತವಾಗಿದ್ದು ಇವರೇ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ ಇವತ್ತು ಅವರು ರೇವತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಈ ರಕ್ತಸಿಕ್ತ ಆಗಿತ್ತು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ನಂತರ ಇದೊಂದು ಕೊಲೆ ಪ್ರಕರಣ ಅಂಥೇಳಿ 302 ದಾಖಲಾಗುತ್ತೆ ಇದರಲ್ಲಿ. ಹೀಗಾಗಿ ಈ ಪ್ರಕರಣಕ್ಕೆ ದೊಡ್ಡ ಬಲ ಕೊಟ್ಟಿದ್ದು ರೇವತಿ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಅಂದರೆ ಈ ಘಟನೆ ಬಗ್ಗೆ ಕೊಟ್ಟಂತ ಹೇಳಿಕೆ ಇದು. ಹಾಗಾದರೆ CBI ಸಲ್ಲಿಕೆ ಮಾಡಿದಂಥ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ? 2000ಕ್ಕೂ ಅಧಿಕ ಪುಟ ಇರುವಂಥ ದೋಷಾರೋಪ ಪಟ್ಟಿ ಇದು. ಇದನ್ನು ಸಲ್ಲಿಕೆ ಮಾಡಿದ್ದಾರೆ. ಬಟ್ಟೆಗಳನ್ನು ಬಲವಂತವಾಗಿ ತೆಗೆಸಿ ರಘು, ಗಣೇಶ್ ಮತ್ತು ಬಾಲಕೃಷ್ಣ ಹಲ್ಲೆ ಮಾಡಿದ್ದಾರೆ ಅಂತ ನಾನು ಆವಾಗಲೇ ಹೇಳ್ತಾ ಇದ್ದೆ. ಇನ್ನೂ ಎಷ್ಟು ಕ್ರೂರಿಗಳು ಇವರಿದ್ದರು ಅಂತ ಹೇಳಿದರೆ, ಈ ವ್ಯಕ್ತಿಗಳನ್ನು ಹೊಡೆದ್ರಲ್ಲ ಇವರು ಪೊಲೀಸರು, ಹೊಡೆದಾಗ ರಕ್ತ ಚಿಮ್ಮಿ ಹೊರಗಡೆ ಬಿತ್ತಲ್ಲ, ರಾತ್ರಿ 3 ಗಂಟೆ ಆದಮೇಲೆ ಯಾವ ಸಂತ್ರಸ್ತರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೊಡೆತ ತಿಂದಿದ್ದಾರೆ, ರಕ್ತಸ್ರಾವದಿಂದ ಬಳಲ್ತಾ ಇದ್ದಾರೆ, ಅದೇ ವ್ಯಕ್ತಿಗಳಿಂದನೇ ಅಲ್ಲಿ ಕೆಳಗಡೆ ಬಿದ್ದಿದ್ದಂಥ ರಕ್ತವನ್ನು ಕ್ಲೀನ್ ಮಾಡಿಸಿದ್ರಂತೆ. ಎಂಥ ನೀಚರು ಇರಬೇಕು ಈ ಪೊಲೀಸರು. ಹೊಡೆತ ಬಿದ್ದಿದೆ, ನೋವು ಅನುಭವಿಸ್ತಾ ಇದ್ದಾರೆ, ಆದರೂ ಕೂಡ ಅವರಿಂದ ರಕ್ತವನ್ನು ಒರೆಸೋದಕ್ಕೆ ಹಚ್ಚಿದ್ರಂತೆ. ಇದು ಇವರ ಕೃತ್ಯ. ಹಾಗಾದರೆ ಈ ಘಟನೆಯಲ್ಲಿ ಶಿಕ್ಷೆಗೆ ಒಳಗಾದಂಥ ಅಧಿಕಾರಿಗಳು ಪೊಲೀಸರು ಯಾರ್ಯಾರು? 9 ಮಂದಿಗೆ ಮರಣದಂಡನೆ ಆಗಿದೆ. ಮೊದಲೇದ್ದು ಶ್ರೀಧರ್ ಅಂತ. ಈ ಶ್ರೀಧರ್ ಎನ್ನುವಂತಹ ಮಹಾನುಭಾವ ಏನಿದ್ದಾನೆ, ತನ್ನ ಖುಷಿಗಾಗಿ ಹೊಡೆಸ್ತಾ ಇದ್ದಂತೆ. ತನಗೆ ಆತ್ಮತೃಪ್ತಿ ಆಗಲಿ ತನಕನೂ ಪೊಲೀಸ್ ಕಾನ್ಸ್ಟೇಬಲ್ಗಳಿಂದ ಹೊಡೆತ ಬೀಳ್ತಾನೆ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ರಂತೆ. ಇದರಲ್ಲಿ ಏನೇನಾಗಿದೆ ಘಟನೆ ನಾನೇ ಹೇಳ್ಬಿಡ್ತೀನಿ ಅಂತ ಈ ವ್ಯಕ್ತಿ ಮುಂದೆ ಬಂದಿದ್ದ. ಆದರೆ ಕೋರ್ಟ್ ಅದಕ್ಕೆ ಒಪ್ಪಿಲ್ಲ. ಶಿಕ್ಷೆ ಆಗಿದೆ. ಬಾಲಕೃಷ್ಣನ್ ಸಬ್ ಇನ್ಸ್ಪೆಕ್ಟರು, ರಘು ಗಣೇಶ್ ಸಬ್ ಇನ್ಸ್ಪೆಕ್ಟರ್, ಮುರುಗನ್ ಪೊಲೀಸ್ ಪೇದೆ, ಸಮುದುರೈ ಪೊಲೀಸ್ ಪೇದೆ, ಮುತ್ತುರಾಜ್ ಪೊಲೀಸ್ ಪೇದೆ, ಚಲ್ಲಾದುರೈ ಪೊಲೀಸ್ ಪೇದೆ, ಥಾಮಸ್ ಫ್ರಾನ್ಸಿಸ್ ಅಂತ ಈತನು ಕೂಡ ಪೊಲೀಸ್ ಪೇದೆ, ವೇಲುಮುತ್ತು ಅಂತ ಪೊಲೀಸ್ ಪೇದೆ. ಈ 9 ಮಂದಿಗೆ ಇದೀಗ ಮರಣದಂಡನೆಗೆ ಶಿಕ್ಷೆ ಆಗಿರೋದು. ಓಕೆ, ಮರಣದಂಡನೆ ಆದೇಶ ಆಗಿದೆ.
ಇದಾದ ನಂತರ ಪೊಲೀಸರಿಗೆ ಮುಂದಿರುವಂಥ ಆಯ್ಕೆಗೇನು? ಸಹಜವಾಗಿ ಕೆಳ ಹಂತದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೊಟ್ಟಂಥ ಆದೇಶವನ್ನು ಹೈಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ತಾರೆ. ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಅದನ್ನು ಅವರು ಮಾನ್ಯತೆ ಮಾಡಿದರೆ ಮತ್ತೆ ಶಿಕ್ಷೆ ಆಗುತ್ತೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ನಮಗೆ ಇದು ಆಗ್ತಿಲ್ಲ ಅಂತ ಹೇಳಿದರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಿಗೆ ಹೋದ ತಕ್ಷಣ ಮರುಪರಿಶೀಲನಾ ಅರ್ಜಿಯನ್ನು ಅವರಿಗೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಅಲ್ಲಿ 2 ಆಪ್ಷನ್ ಇದೆ ಅವರಿಗೆ, ರಿಮ್ಯಾ ಪೆಟಿಷನ್ ಮತ್ತು ಕ್ಯೂರೇಟಿವ್ ಪೆಟಿಷನ್ ಅಂತ ಈ 2 ಆಪ್ಷನ್ಗಳಿದೆ. ಇದರ ಜೊತೆಗೆ ಇಲ್ಲವೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದಾಗ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿಯನ್ನು ಅವರು ಸಲ್ಲಿಕೆ ಮಾಡಬಹುದು. ಇದು ಸದ್ಯಕ್ಕಿರುವಂಥ ಪೊಲೀಸರ ಮುಂದಿರುವಂಥ ಆಯ್ಕೆಗಳಿವು. ಹಾಗಾದರೆ ಈ ಮರಣದಂಡನೆಗೆ ಒಳಗಾದಂಥ ಪೊಲೀಸರು ಎಲ್ಲಿದ್ದಾರೆ? ಮದುರೈ ಕೇಂದ್ರ ಕಾರಾಗೃಹದಲ್ಲಿ ಹಂತಕರಿದ್ದಾರೆ. ಕಂಡೆಮ್ಡ್ ಸೆಲ್ನಲ್ಲಿ ಸೆರೆ, ಗಲ್ಲು ಶಿಕ್ಷೆಗೊಳಗಾದವರಿಗೆ ಪ್ರತ್ಯೇಕ ಕೊಠಡಿ, ಅದೆಲ್ಲವೂ ಕೂಡ ಪ್ರೊಸೀಜರ್ ಫಾಲೋ ಆಗ್ತಿದೆ. 28 ಗಂಟೆಗಳ ಕಾಲವೂ ಕೂಡ ಇವ್ರ ಮೇಲೆ ನಿಗಾ ಇರಿಸಲಾಗುತ್ತೆ.